ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನನ್ನ ಈ ದಿನದ ಪ್ರಯಾಣ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಾಲಯದ ಕಡೆಗೆ. ಈ ದಿನ ನನ್ನದು ಹಾಫ್ ಡೇ ಟ್ರಿಪ್, ಅರ್ಧ ದಿನದ ಪ್ರವಾಸ. ಆದ್ದರಿಂದ ಬೆಳಿಗ್ಗೆ ಬೇಗ ಹೊರಟು ಮೆಜೆಸ್ಟಿಕ್ ತಲುಪೋಷ್ಟರಲ್ಲೇ 7 ಗಂಟೆ ಆಗಿತ್ತು. ನಾವು ಮೆಜೆಸ್ಟಿಕ್ಗೆ ಬರ್ತಿದ್ದ ಹಾಗೆ ಯಡಿಯೂರು ಕಡೆ ಹೊರಡುವಂತಹ ಬಸ್ ಹೋಗ್ತಾ ಇತ್ತು. ತಕ್ಷಣವೇ ಅದೇ ಬಸ್ಸನ್ನು ಕೈ ತೋರಿಸಿ ಹತ್ಕೊಂಡು ನಾವು ಯಡಿಯೂರು ಕಡೆ ಹೊರಟ್ವಿ. ಯಡಿಯೂರು ಬೆಂಗಳೂರು ಮತ್ತು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿರೋದ್ರಿಂದ ಇಲ್ಲಿಗೆ ತಲುಪೋದು ಸುಲಭ ಮತ್ತು ಇಲ್ಲಿಗೆ ಸಾಕಷ್ಟು ಬಸ್ಗಳು ಸಿಗುತ್ತೆ. ನಾವು ಯಡಿಯೂರು ಕ್ರಾಸಲ್ಲಿ ಬಸ್ಸನ್ನು ಇಳ್ಕೊಂಡ್ವಿ. ನಾವು ಯಡಿಯೂರು ಕ್ರಾಸ್ ತಲುಪಿದಾಗ 9:30 ಆಗಿತ್ತು, 9:30. ಇಲ್ಲಿಂದ ಯಡಿಯೂರು ಕ್ರಾಸಿಂದ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಾಲಯ 8 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಂದ ಸಾಕಷ್ಟು ಆಟೋಗಳು ಯಡಿಯೂರು ಸಿದ್ಧಲಿಂಗೇಶ್ವರ ದೇವಾಲಯಕ್ಕೆ ಹೋಗುತ್ತೆ. ಶೇರ್ ಆಟೋದಲ್ಲಿ ಹೋದರೆ ಒಬ್ಬರಿಗೆ 20 ರೂಪೀಸನ್ನು ತಗೋತಾರೆ. ನಾವು ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಟೋದವ್ರನ್ನ ಕೇಳಿದ್ವಿ. 100 ರೂಪೀಸ್ ಕೇಳಿದ್ರು. ಅನಂತರ ಮತ್ತೆ ಯಾರೋ ಅದೇ ಊರಿನವ್ರು ಬಂದು ಕೇಳಿದಾಗ ಅವ್ರಿಗೆ 50 ರೂಪೀಸ್ ಅಂತ ಹೇಳಿದ್ರು. ಅದಕ್ಕೆ ನಾವು ಕೇಳಿದ್ವಿ, ಏನ್ರಿ ಅವ್ರಿಗೊಂಥರ ನಮಗೊಂಥರ ಹೇಳ್ತಿರಲ್ಲ ಅಂತ. ಅವಾಗಂದ್ರು, ಬನ್ನಿ ಮೇಡಮ್, ನೀವು ಕೂತ್ಕೊಳ್ಳಿ, ನಿಮಗೂ 50 ರೂಪೀಸ್ ಕೊಡಿ, ನಿಮ್ಮನ್ನು ಅಲ್ಲಿಗೆ ಬಿಡ್ತೀವಿ ಅಂತ ಹೇಳಿದ್ರು. ಅನಂತರ ನಾವು ಆಟೋದಲ್ಲಿ ದೇವಾಲಯದ ಕಡೆ ಹೊರಟ್ವಿ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲಿರುವಂತಹ ಯಡಿಯೂರು ಆದಿಚುಂಚನಗಿರಿಯಿಂದ 21 ಕಿಲೋಮೀಟರ್, ನೆಲಮಂಗಲದಿಂದ 63 ಕಿಲೋಮೀಟರ್, ತುಮಕೂರಿನಿಂದ 60 ಕಿಲೋಮೀಟರ್ ದೂರದಲ್ಲಿದೆ. ಯಡಿಯೂರು ಬೆಂಗಳೂರು ಮತ್ತು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಸಮೀಪದಲ್ಲೇ ಇರೋದ್ರಿಂದ ಬೆಂಗಳೂರಿನಿಂದ, ತುಮಕೂರಿನಿಂದ, ಕುಣಿಗಲ್ನಿಂದ, ಬೆಳ್ಳೂರು ಕ್ರಾಸ್ನಿಂದ ಸಾಕಷ್ಟು ಬಸ್ಗಳು ಯಡಿಯೂರು ಕ್ರಾಸ್ಗೆ ಬರುತ್ತೆ. ಸುಲಭವಾಗಿ ನಾವು ಯಡಿಯೂರು ಕ್ರಾಸನ್ನು ತಲುಪಿ ಅಲ್ಲಿಂದ ಆಟೋದಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಾಲಯವನ್ನು ತಲುಪಬಹುದು. ಯಡಿಯೂರು ಸಿದ್ಧಲಿಂಗೇಶ್ವರ ದೇವಾಲಯ ಕುಣಿಗಲ್ ಸಮೀಪ ಇರುವಂತಹ ಶಿಂಷಾ ನದಿಯ ದಂಡೆಯ ಮೇಲಿರುವ ಒಂದು ಪ್ರಮುಖ ಯಾತ್ರಾ ಸ್ಥಳವಾಗಿದೆ. ದೇವಾಲಯದ ಮುಂಭಾಗದಲ್ಲಿಯೇ ಸಾಕಷ್ಟು ಅಂಗಡಿಗಳಿವೆ. ಇಲ್ಲಿ ಪೂಜಾ ಸಾಮಗ್ರಿಗಳನ್ನು ತಗೋಬಹುದು. ಸಿದ್ಧಲಿಂಗೇಶ್ವರ ಎಂದ ತಕ್ಷಣ ನೆನಪಾಗುವುದೇ ಯಡಿಯೂರು. ಯಡಿಯೂರು ಸಿದ್ಧಲಿಂಗೇಶ್ವರ ಎಂದೇ ಪ್ರಸಿದ್ಧವಾಗಿರುವ ಈ ದೇವಾಲಯದಿಂದಲೇ ಯಡಿಯೂರು ಹೆಚ್ಚು ಪ್ರಖ್ಯಾತಿಯನ್ನು ಹೊಂದಿದೆ. ಈ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಾಲಯ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 4:30 ರಾತ್ರಿ 8:30 ತೆರೆದಿರುತ್ತೆ. ವಾರದ ಎಲ್ಲ ದಿನಗಳಲ್ಲೂ ಕೂಡ ಬೆಳಗ್ಗೆ 4:30 ರಾತ್ರಿ 8:30 ಓಪನ್ ಇರುತ್ತೆ. ಈ ಒಂದು ದೇವಾಲಯದಲ್ಲಿ ಭಕ್ತಾದಿಗಳು ಬಂದರೆ ಉಳಿದುಕೊಳ್ಳಲು ಕೊಠಡಿ ವ್ಯವಸ್ಥೆ ಕೂಡ ಇದೆ. ದ್ರಾವಿಡ ಮಾದರಿಯಲ್ಲಿ ನಿರ್ಮಾಣಗೊಂಡಿರುವಂತಹ ಈ ಒಂದು ಸಿದ್ಧಲಿಂಗೇಶ್ವರರ ಗದ್ದುಗೆಯ ದೇವಾಲಯದಲ್ಲಿ ಸಿದ್ಧಲಿಂಗೇಶ್ವರ ಯತಿಗಳ ಜೀವನ ವೃತ್ತಾಂತವನ್ನು ಸಾರುವ, ಅವರ ಪವಾಡಗಳನ್ನು ಹೇಳುವ 300ಕ್ಕೂ ಹೆಚ್ಚು ಶಿಲ್ಪಚಿತ್ರಗಳನ್ನು ನೋಡಬಹುದು. ಹಾಗಾದರೆ ಈ ಸಿದ್ಧಲಿಂಗೇಶ್ವರರು ಯಾರು ಎನ್ನುವುದಾದರೆ, 15ನೆಯ ಶತಮಾನದಲ್ಲಿ ಬಾಳಿ ಬದುಕಿದ ಪವಾಡ ಪುರುಷ ವಚನಕಾರರು ಶ್ರೀ ಸಿದ್ಧಲಿಂಗೇಶ್ವರರು. ಜಾತಿ ಮತಗಳ ಭೇದವಿಲ್ಲದೆ ಎಲ್ಲರೂ ಪೂಜಿಸುವಂತಹ ಶ್ರೀ ಸಿದ್ಧಲಿಂಗೇಶ್ವರ ಯತಿಗಳು
ಸಜೀವ ಸಮಾಧಿಯಾದಂತಹ ಪುಣ್ಯಕ್ಷೇತ್ರವೇ ಈ ಯಡಿಯೂರು ಸಿದ್ಧಲಿಂಗೇಶ್ವರ ಕ್ಷೇತ್ರ. ವೀರಶೈವ ಪುರಾಣಗಳ ಪ್ರಕಾರ ಸಿದ್ಧಲಿಂಗೇಶ್ವರ ಯತಿಗಳು ನಿರಂಜನ ಗಣೇಶ್ವರನ ಅವತಾರವೆಂದು, ಪರಶಿವನ ಆಜ್ಞೆಯ ಮೇರೆಗೆ ಲೋಕ ಕಲ್ಯಾಣಕ್ಕಾಗಿ ಜನಿಸಿದಂತಹ ಮಹಾಪುರುಷರೆಂದು ನಂಬಲಾಗಿದೆ. ದೇವಾಲಯವನ್ನು ಪ್ರವೇಶಿಸುತ್ತಿದ್ದಾಗೆ ಮೊದಲಿಗೆ ಸಿಗುವುದೇ ಗಣಪನ ಪುಟ್ಟಗುಡಿ. 15ನೇ ಶತಮಾನದಲ್ಲಿ ಈಗಿನ ಚಾಮರಾಜನಗರ ಜಿಲ್ಲೆಯ ಹರದನಹಳ್ಳಿಯಲ್ಲಿ ಜನಿಸುತ್ತಾರೆ ಶ್ರೀ ಸಿದ್ಧಲಿಂಗೇಶ್ವರ ಯತಿಗಳು. ಬಾಲ್ಯದಲ್ಲಿಯೇ ತಮ್ಮ 8ನೇ ವಯಸ್ಸಿನಲ್ಲಿ ಬಸವಣ್ಣ ಮತ್ತೆ ಅಲ್ಲಮ ಪ್ರಭುಗಳಿಂದ ಪ್ರಭಾವಿತರಾಗಿ ಅವರ ವಿಚಾರಧಾರೆಯನ್ನ ಮೈಗೂಡಿಸಿಕೊಂಡ ಶ್ರೀ ಸಿದ್ಧಲಿಂಗೇಶ್ವರರು ಮನೆಯನ್ನ ತೊರೆದು ಗೋಸಲ ಮಠದ ಶ್ರೀ ಗುಬ್ಬಿ ಚನ್ನಬಸವೇಶ್ವರ ಶಿವಯೋಗಿಗಳಿಂದ ದೀಕ್ಷೆ ಪಡೆದು ಬಾಲ್ಯದಲ್ಲಿಯೇ ದೇಶ ಸಂಚಾರವನ್ನ ಕೈಗೊಳ್ಳುತ್ತಾರೆ. ಸಿದ್ಧಲಿಂಗಯತಿಗಳು ದೇಶ ಸಂಚಾರವನ್ನ ಮಾಡುತ್ತಾ ಕಾಶಿ, ಕೇದಾರ, ಚಿದಂಬರ, ಅರುಣಾಚಲ ಹೀಗೆ ಅನೇಕ ಸ್ಥಳಗಳಿಗೆ ಭೇಟಿಯನ್ನ ನೀಡಿ ಅಲ್ಲೆಲ್ಲ ಅಸಂಖ್ಯಾತ ಪವಾಡಗಳನ್ನ ಮಾಡುತ್ತಾ ಕಾಲಾನಂತರದಲ್ಲಿ ತುಮಕೂರು ಜಿಲ್ಲೆಯ ಯಡಿಯೂರಿನ ಬಳಿ ಇರುವ ಕಗ್ಗೆರೆ ಎಂಬ ಒಂದು ಗ್ರಾಮಕ್ಕೆ ಬಂದು ಊರ ಹೊರಗಿರುವ ಒಂದು ತೋಟದಲ್ಲಿ ಸುಮಾರು 12 ವರ್ಷಗಳ ಕಾಲ ಕಠಿಣ ತಪಸ್ಸನ್ನ ಆಚರಿಸುತ್ತಾರೆ. ತೋಟದಲ್ಲಿ ತಪಸ್ಸು ಮಾಡಿದ್ದರಿಂದ ಇವರನ್ನ ತೋಟದ ಸಿದ್ಧಲಿಂಗೇಶ್ವರ ಮತ್ತು ತೋಂಟಧಾರ್ಯ ಎಂದು ಸಹ ಕರೆಯಲಾಗುತ್ತದೆ. ಸಿದ್ಧಲಿಂಗೇಶ್ವರ ಯತಿಗಳ ನಡೆ ನುಡಿ ಉಪದೇಶಗಳಿಂದ ಆಕರ್ಷಿತರಾದ ಅಸಂಖ್ಯಾತ ಭಕ್ತಾದಿಗಳು ಇವರ ಅನುಯಾಯಿಗಳಾಗುತ್ತಾರೆ. ಜನರಲ್ಲಿ ಧರ್ಮಶ್ರದ್ಧೆಯನ್ನ ಮೂಡುವಂತೆ ಮಾಡಿದ ಯತಿಗಳು ಇದೇ ಒಂದು ಸ್ಥಳದಲ್ಲಿ ಗುಹಾ ಪ್ರವೇಶವನ್ನ ಮಾಡುತ್ತಾರೆ. ಗುಹಾ ಪ್ರವೇಶಕ್ಕೆ ಮೊದಲು ತಮ್ಮ ಶಿಷ್ಯರಿಗೆ ಇವರು ಒಂದು ವಿಭೂತಿ ಗಡ್ಡೆಯನ್ನ ಕೊಟ್ಟು ತಾವು ಗುಹೆಯನ್ನ ಪ್ರವೇಶಿಸಿದ ನಂತರ ಈ ಒಂದು ವಿಭೂತಿ ಗಡ್ಡೆಯನ್ನ ಅದರ ಒಂದು ಮೇಲ್ಭಾಗದಲ್ಲಿ ಸ್ಥಾಪಿಸುವಂತೆ ಹೇಳುತ್ತಾರೆ. ಇಂದಿಗೂ ಸಹ ಸಿದ್ಧಲಿಂಗೇಶ್ವರರ ಗದ್ದುಗೆಯ ಮೇಲಿರುವ ವಿಭೂತಿ ಗಡ್ಡೆಗೆ ಪೂಜೆಯನ್ನ ಸಲ್ಲಿಸಲಾಗುತ್ತದೆ. ಸಿದ್ಧಲಿಂಗಯತಿಗಳು ಸಮಾಧಿಯನ್ನ ಹೊಂದಿ 500 ವರ್ಷಗಳಾಗಿದ್ದರೂ ಇಂದಿಗೂ ಕೂಡ ಇಲ್ಲಿ ಯತಿಗಳು ಯೋಗ ಸಿದ್ಧಿಯಲ್ಲಿ ಇದ್ದುಕೊಂಡು ತಮ್ಮನ್ನ ನಂಬಿ ಬರುವ ಭಕ್ತರನ್ನ ಅರಸುತ್ತಿದ್ದಾರೆ ಎಂಬುದು ಇಲ್ಲಿಗೆ ಬರುವ ಪ್ರತಿಯೊಬ್ಬ ಭಕ್ತರ ನಂಬಿಕೆಯಾಗಿದೆ. ಈ ಒಂದು ದೇವಾಲಯದಲ್ಲಿ ಶ್ರೀ ಸಿದ್ಧಲಿಂಗೇಶ್ವರರ ಗದ್ದುಗೆ ಇದ್ದು ಇದರ ಮೇಲೆ ಮೆರವಣಿಗೆ ಮತ್ತು ಉತ್ಸವಗಳಲ್ಲಿ ಮಾತ್ರ ಹೊರತರುವಂತಹ ಲೋಹದ ಉತ್ಸವ ಮೂರ್ತಿಯನ್ನ ನೋಡಬಹುದು. ಈ ಒಂದು ಸಿದ್ಧಲಿಂಗೇಶ್ವರ ದೇವಾಲಯದ ಹಿಂಭಾಗಕ್ಕೆ ಬಂದರೆ ಅಲ್ಲಿ ಆಂಜನೇಯನ ದೇವಾಲಯವನ್ನು, ಒಂದು ಪುಟ್ಟ ದೇವಾಲಯವನ್ನು ನೋಡಬಹುದು. ಆ ದೇವಾಲಯವನ್ನು ನೋಡಿಕೊಂಡು ಸ್ವಲ್ಪ ಮುಂದಕ್ಕೆ ಬಂದರೆ ಅಲ್ಲಿ ಅನ್ನದಾಸೋಹ ಛತ್ರವಿದೆ. ಈ ಒಂದು ದೇವಾಲಯದಲ್ಲಿ ಬೆಳಗ್ಗಿನ ಉಪಹಾರ, ಮಧ್ಯಾಹ್ನದ ಊಟ, ರಾತ್ರಿಯ ಊಟ 3 ಸಮಯಗಳಲ್ಲೂ ಉಚಿತ ಊಟದ ವ್ಯವಸ್ಥೆ ಇದೆ. ಬೆಳಗಿನ ಒಂದು ಉಪಹಾರ ಬೆಳಗ್ಗೆ 8 ಗಂಟೆಯಿಂದ ಬೆಳಗ್ಗೆ 10:30, 11 ಗಂಟೆವರೆಗೂ ಇರುತ್ತೆ. ಮತ್ತೆ ಊಟ 12 ಗಂಟೆಯಿಂದ 3 ಗಂಟೆವರೆಗೂ ಇರುತ್ತೆ. ಮತ್ತೆ ರಾತ್ರಿಯ ಊಟ 7 ಗಂಟೆಯಿಂದ 9 ಗಂಟೆವರೆಗೂ ಇರುತ್ತೆ. ಶಿವಭಕ್ತರ ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರವಾಗಿರುವಂತಹ
ಈ ಒಂದು ಯಡಿಯೂರಿಗೆ ದೇಶ ವಿದೇಶಗಳಿಂದಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರುತ್ತಾರೆ. ಯಡಿಯೂರು ಸಿದ್ಧಲಿಂಗೇಶ್ವರನಿಗೆ ನಮಿಸಿ ನಾವು ಹೊರಟಿದ್ದು ಅಟ್ಟಿ ಲಕ್ಕಮ್ಮ ದೇವಾಲಯದ ಕಡೆಗೆ.